ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಡೈ ಮಾಡಿದ್ದೀನಿ. ಇದನ್ನು ನೀವು ದಿಢೀರಂತ ಎಲ್ಲಾದರೂ ಹೊರಗಡೆ ಹೋಗಬೇಕು, ವೈಟ್ ಹೇರ್ ಆಗಿಬಿಟ್ಟಿದೆ, ಆವಾಗ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಹೇರ್ ಎಷ್ಟೇ ವೈಟ್ ಇರಲಿ ಬ್ಲ್ಯಾಕಾಗಿ ಕಾಣುತ್ತೆ. ಹಾಗೆ ಇದನ್ನು ಎರಡು ರೀತಿಯಲ್ಲಿ ಅಪ್ಲೈ ಮಾಡ್ಕೋಬಹುದು. ಓಕೆನಾ? ಎಷ್ಟೇ ತೊಳಿರಿ, ಹೇಗೆ ತೊಳಿರಿ, ಕಲರ್ ಅಂತೂ ಹೋಗೋಣ. ಓಕೆನಾ? ಶಾಂಪು ಬೇಕಾದರೂ ಹಾಕ್ಬೋದು, ಸೋಪ್ ಬೇಕಾದರೂ ಹಾಕ್ಬೋದು. ಬ್ಲ್ಯಾಕ್ ಕಲರ್ ಹೋಗಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟು ಇಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಅನುಭವ ಬರುತ್ತೆ. ಓಕೆನಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ನೋಡ್ಬೋದು. ಹಾಗೆ ಇದರಿಂದ ಕೇವಲ ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ತುಂಬ ಬೆನಿಫಿಟ್ಸು ಇದೆ. ನಮ್ಮ ಹೇರು ಗ್ರೋತ್ ಆಗುತ್ತೆ, ಹೇರು ಉದ್ದವಾಗುತ್ತೆ, ಕಣ್ಣಿಗೂ ತಂಪು ಕೊಡುತ್ತೆ, ಇಡೀ ಬಾಡಿನೂ ಕೂಡ ಕೂಲಾಗಿರುತ್ತೆ. ಈ ಶೆಕೆಯಲ್ಲಂತೂ ಈ ಹೇರ್ ಡೈ ತುಂಬ ಒಳ್ಳೆಯದು. ಓಕೆನಾ? ನಮ್ಗೆ ಯಾವುದೇ ಕೆಮಿಕಲ್ ಇರುವಂತಹ ಹೊರಗಿನ ಪ್ರಾಡಕ್ಟೇ ಬೇಡ. ಈ ರೀತಿ ನಾವು ಮಾಡ್ತಾ ಬಂದರೆ ನಮ್ಮ ಹೇರು ಚೆನ್ನಾಗಿರುತ್ತೆ. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ, ರಿಸಲ್ಟ್ ಕೂಡ ತೋರಿಸ್ತೀನಿ. ಒಂದು ಹಂಚನ್ನು ತೊಗೊಂಡಿದ್ದೀನಿ, ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳಿಂದನೂ ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ನಮ್ಮ ಹೇರಿಗೂ ಕೂಡ ತುಂಬ ತಂಪು ಕೊಡುತ್ತೆ, ಉದ್ದವಾಗಿ ಬೆಳೆಯುತ್ತೆ, ತುಂಬ ಶೈನಿಂಗ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಇವೆರಡು ಚೆನ್ನಾಗಿ ಹುರಿಬೇಕು. ಅಂದರೆ ಇದು ಪುಡಿ ಮಾಡ್ಕೋಬೇಕು ಇದ್ರದ್ದು, ಅಲ್ಲಿ ತನಕ ಹುರಿಬೇಕು. ಅಂದರೆ ಇದು ಈ ರೀತಿ ಮಾಡಬೇಕು. ಓಕೆನಾ? ನೋಡಿ, ಕಲರ್ ಬ್ಲ್ಯಾಕ್ ಆಯ್ತಾ ಬಂತು. ಈಗ ಎಲೆ ಬೇಗ ಅಂದರೆ ಪುಡಿ ಮಾಡೋದು ಕಷ್ಟ ಅಲ್ವಾ? ಈ ರೀತಿ ಒಂದು ಸಣ್ಣ ತೋಪನ್ನು ಉಲ್ಟಾ ಹಾಕಿ ಇಡಬೇಕು. ಒಂದು 2-3 ನಿಮಿಷ ಇಟ್ಟುಬಿಟ್ರೆ ಅದು ಎಲೆ ಎಲ್ಲ ಬೇಗ ಸಿದ್ಕೊಬಿಡತ್ತೆ. ಓಕೆನಾ? ಈ ರೀತಿ ಉಲ್ಟಾ ಹಾಕಿಬಿಟ್ರೆ ಕರಿಬೇವಿಂದನೂ ಕೂಡ ನಮ್ಮ ಹೇರು ಗ್ರೋತ್ ಆಗುತ್ತೆ, ಹೇರ್ ಅಂತೂ ಬ್ಲ್ಯಾಕ್ ಆಗುತ್ತೆ. ಇವೆರಡು ಸೇರಿದಾಗ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ಎಷ್ಟು ಆಗಬೇಕು, ಚೆನ್ನಾಗಿ ಹುರಿಬೇಕು. ಓಕೆನಾ? ಸಣ್ಣ ಫ್ಲೇಮಲ್ಲಿ ಹುರಿತಾ ಬಂದರೆ ಆಯಿತು. ನನಗೆ ಇದ್ರದ್ದು ಪೌಡ್ರ್ ಬೇಕು. ಸ್ವಲ್ಪ ತಣ್ಣಾದ ನಂತರ ಮಿಕ್ಸಿಗೆ ಹಾಕ್ತೀನಿ. ಮೆಂತ್ಯ ಕಾಳು ಮತ್ತು ಕರಿಬೇವು ಇವೆರಡು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಮತ್ತು ಹೇರು ಬ್ಲ್ಯಾಕ್ ಆಗಲಿಕ್ಕೆ ನಂಬರ್ 1. ಓಕೆನಾ? ನಂಬರ್ 1 ಆಗಿ ಸಹಾಯ ಮಾಡುತ್ತೆ. ಮಿಕ್ಸಿಗೆ ಹಾಕ್ಕೊಂಡೆ, ತರಿ ಇರಬಾರ್ದು. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಮಾಡ್ಕೋಬೇಕು. ನೋಡಿ, ನೈಸ್ ಆಗಿದೆ. ಓಕೆನಾ? ಬಿಸಿ ಇರುವಾಗ ಮಿಕ್ಸಿಗೆ ಹಾಕಬಾರ್ದು, ಸ್ವಲ್ಪ ತಣ್ಣಾದ ನಂತರ ಹಾಕಬೇಕು. ನೋಡಿ, ಇದು ನಾನು ಬರೀ ಕೈಯಿಂದ ಹೀಗೆ ಮುಟ್ತಾ ಇದ್ದೀನಿ, ಆದರೂ ಕೂಡ ಅದು ಬ್ಲ್ಯಾಕಾಗಿ ಕಾಣುತ್ತೆ. ನಾನು ಇದು 2 ರೀತಿಲಿ ತೋರಿಸ್ತೆ ಅಂದಿದ್ದೀನಿ ಅಲ್ವಾ? ಈಗ ಒಂದು ಸಲ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಹಾಗೆಯೇ ಡ್ರೈ ಇರುವಾಗ ಅಪ್ಲೈ ಮಾಡ್ತೀನಿ. ನೋಡಿ, ಕೈಗೆ ಈ ರೀತಿ ನಾವು ನೀರು ತಗ್ಸಿಲ್ಲ, ಏನು ತಗ್ಸಿಲ್ಲ, ಆದರೂ ಕೂಡ ಬ್ಲ್ಯಾಕ್ ಅನಿಸುತ್ತೆ, ಅಂಟ್ಕೊಬಿಡತ್ತೆ ಅದು ನಮ್ಮ ಸ್ಕಿನ್ನಿಗೆ. ಹಾಗೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ಒಂದು ಮದುವೆ ಇದೆ ನಮ್ಮ ಏರಿಯಾದಲ್ಲಿ. ಹಾಗೆ ನನಗೆ ವೈಟ್ ಹೇರು ಮುಂಭಾಗದಲ್ಲಿ ಇದೆ, ಅದು ಕನ್ನಡಿ ಮುಂದೆ ನಿಂತಾಗ ಕಾಣುತ್ತೆ ಅದು. ಅದಕ್ಕೆ ನಾನು ಆ ವೈಟ್ ಹೇರನ್ನು ಬ್ಲ್ಯಾಕ್ ಹೇರ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಇದೇ ಪೌಡ್ರನ್ನು ಕೈ ಬೆರಳಲ್ಲಿ ಉಜ್ಕೊಬಿಟ್ರೆ ಅದು ಕೈ ಬೆರಳಿಗೆ ಅಂಟ್ಕೊಂಡಿರುತ್ತೆ ಅಲ್ವಾ? ಈ ರೀತಿ ಮಾಡಿಕೊಂಡು ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡಬೇಕು. ಈ ರೀತಿ ಯಾವುದೇ ಸ್ಮೆಲ್ಲು ಕೂಡ ಬರಲ್ಲ. ಓಕೆನಾ? ಮೆಂತ್ಯ ಕಾಳು ಒಂದು ರೀತಿ ಘಮನೇ ಬರುತ್ತೆ. ನಾವು ಹೊರಗಡೆ ಹೋಗುವಾಗ ಇದು ಏನು ಸ್ಮೆಲ್ ಬರಲ್ಲ. ನಾವೇ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀವಿ ಅನಿಸಲ್ಲ. ಓಕೆನಾ? ನೋಡಿ, ಈ ರೀತಿ ಸ್ವಲ್ಪನೇ ತಗೊಂಡು ನಮ್ಮ ಕೂದಲಿಗೆ ಹೇಗೆ ಅಂಟಿಸ್ಬೇಕು. ನೋಡಿ, ನಾನು ಅಪ್ಲೈ ಮಾಡ್ದಲ್ಲ ಬ್ಲ್ಯಾಕಾಗೆ ಕಾಣ್ತಾ ಇದೆ ಅಲ್ವಾ? ಅದೇ ರೀತಿ ನಾವು ಕೂದಲಿಗೂ ಈ ರೀತಿ ನಿಧಾನವಾಗಿ ಅಪ್ಲೈ ಮಾಡ್ತಾ ಬಂದರೆ ಎಷ್ಟೇ ವೈಟ್ ಇರೋ ಹೇರ್ ಆದರೂ ಕೂಡ ಬ್ಲ್ಯಾಕ್ ಆಗಿಬಿಡತ್ತೆ. ಇದು 1 ತಾಸು 2 ತಾಸು ಅಂತ ಅಲ್ಲ, ನಾನು ಮದುವೆಗೆ ಹೋಗಿ ಬಂದು ಒಂದು 10 ಅವರ್ ಆದರೂ ಕೂಡ ಇದು ಹಾಗೇ ಇದೆ. ನಾನು ಮಾರನೇ ದಿನ ತಲೆ ಕೂದಲನ್ನ ವಾಶ್ ಮಾಡ್ಕೊಂಡಿರೋದು.
ನಾನು ಸುಮಾರು ವಾಶ್ ಮಾಡೋ ಟೈಮಲ್ಲೂ ಕೂಡ ನೋಡಿದ್ದೀನಿ, ಅದು ಬ್ಲ್ಯಾಕ್ ಆಗಿಯೇ ಇದೆ. ಓಕೆನಾ, ತುಂಬ ಹೊತ್ತು ಇರುತ್ತೆ. ಹಾಗೆ ಆ ಕಡೆ ಈ ಕಡೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಹಾಗೆ ನಿಧಾನವಾಗಿ ಈ ರೀತಿ, ಅದು ಪೌಡ್ರಲ್ವ ಅಂಟ್ಕೊಬಿಡತ್ತೆ, ಕೆಲವೊಂದು ಕೆಳಗಡೆ ಬಿದ್ದು ಬಿಡತ್ತೆ, ಪೌಡ್ರಲ್ವ ಅದು ಜಾಸ್ತಿ ಕೈಗೆ ಹೋದರೆ ಬಿದ್ದು ಬಿಡತ್ತೆ. ಈ ರೀತಿ ಸ್ವಲ್ಪ ಬಾಚಿಕೊಂಡು ಹೀಗೆ ಉದುರಿಸಾಕ್ಬಿಡ್ಬೇಕು. ಅಂಟ್ಕೊಂಡೇ ಇರುತ್ತೆ, ಕೆಲವೊಂದು ಅಂಟ್ಕೊಂಡಿರುತ್ತೆ, ತರಿ ಇದ್ದದ್ದು ಬಿದ್ದು ಬಿಡುತ್ತೆ. ನೋಡಿ ಇಲ್ಲಿ ನಾನು ಅಪ್ಲೈ ಮಾಡಿಕೊಂಡೆ, ಆ ಕಡೆ ಈ ಕಡೆ ಮತ್ತು ಮುಂಭಾಗನೂ ಸ್ವಲ್ಪ ಕಾಣಿಸ್ತಾ ಇದೆ, ಅಲ್ಲೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಅಲ್ಲೊಂದು ಕಡೆ ಕಪ್ಪು ಕಾಣ್ತಾ ಇದೆ ಅಲ್ವಾ, ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಉಜ್ಜಿಬಿಟ್ರೆ ಅದು ಆ ಕಡೆ ಈ ಕಡೆ ಸರಿದೋಗ್ಬಿಡತ್ತೆ. ಆಚೆ ಕೂದಲಿಗೆ ಈಚೆ ಕೂದಲಿಗೆ ಅಂಟ್ಕೊಬಿಡತ್ತೆ, ಅದು ಬ್ಲ್ಯಾಕ್ ಆಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನಾವು ₹1 ಖರ್ಚಿಲ್ದೇ ಈ ರೀತಿ ಮಾಡ್ಕೋಬೋದು. ಯಾವುದು ಈ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಗೊತ್ತಾ, ಯಾವುದೇ ಸ್ಮೆಲ್ಲು ಕೂಡ ಬರಲ್ಲ. ನೋಡಿ ರೆಡಿ ಆಯಿತು, ನಾನು ರೆಡಿ ಮಾಡಿಕೊಂಡೆ. ಈಗ ಮದುವೆಗೆ ಹೋಗ್ತೀನಿ, ಮದುವೆಗೆ ಹೋಗಿ ಬರ್ತೀನಿ. ನಂತರ ನಾನು ಇನ್ನೊಂದು ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ತಿಳಿಸ್ತೀನಿ. ಇದಂತೂ ಸೂಪರ್ ಹೇರ್ ಡೈ, ಓಕೆನಾ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ ಅಲ್ವಾ, ಎಲ್ಲೂ ಕಾಣಿಸಲ್ಲ ನನಗೆ, ಎಲ್ಲೂ ವೈಟ್ ಹೇರ್ ಕಾಣೋದೇ ಇಲ್ಲ, ಬ್ಲ್ಯಾಕ್ ಆಗಿದ್ದೇನೆ. ಹಾಗೆ ನಾನು ಮಾರನೇ ದಿನ ಅದೇ ಪೌಡ್ರನ್ನ ಒಂದು ಚಿಕ್ಕ ಬೌಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ನಾನು ಹೇರ್ ಆಯಿಲನ್ನು ಹಾಕ್ತೀನಿ, ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಹಾಗೆ ಕೊಬ್ಬರಿ ಎಣ್ಣೆನೂ ಕೂಡ ನೀವು ಹಾಕ್ಕೋಬೋದು, ನಿಮಗೆ ಯಾವ ಆಯಿಲ್ ಇಷ್ಟ ಅದನ್ನು ನೀವು ಹಾಕಬೇಕು. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಆಗಬಾರ್ದು, ನೋಡಿ ಮಾಡ್ಕೋಬೇಕು. ಓಕೆನಾ, ನೋಡಿ ಎಷ್ಟು ಕಲರ್ ಅಂದರೂ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ಅಲ್ವಾ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಮಿಕ್ಸ್ ಕೊಡಲೇಬೇಕು, ದಿಢೀರಂತ ಅಪ್ಲೈ ಮಾಡ್ಕೋಬಾರ್ದು. ಒಂದು 2-3 ನಿಮಿಷ ಹಾಗೆ ಬಿಡಬೇಕು. ಓಕೆನಾ, ನೋಡಿ ಸರಿ ಮಿಕ್ಸ್ ಆಯಿತು ಅಂದರೆ ಅದು ಎಣ್ಣೆ ಜೊತೆ ಸೇರ್ಕೋಬೇಕಲ್ವ, ಹಾಗಾಗಿ ನೋಡಿ ಎಷ್ಟು ಬ್ಲ್ಯಾಕ್ ಕಾಣ್ತಾ ಇದೆ. ನಾನು ತೋರಿಸ್ತೀನಿ ನಿಮಗೆ, ಪಕ್ಕ ನಿಮ್ಮ ಹೇರು ಎಷ್ಟೇ ವೈಟ್ ಇರಲಿ ಬ್ಲ್ಯಾಕ್ ಆಗುತ್ತೆ. ಓಕೆನಾ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಈಗ ನಾನು ಕೈಗೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಈಗ ಒಂದು ಸಲ ವಾಶ್ ಮಾಡ್ತೀನಿ. ಹಾಗೆಯೇ ಆಯಿಲ್ ಹಾಕಿರೋದು ಎಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನೋಡಿ. ನಮ್ಮ ಕೈಗೆಲ್ಲ ಅಂಟ್ಕೊಬಿಟ್ಟಿದೆ ಅಲ್ವಾ. ನೋಡಿ ಸ್ವಲ್ಪ ತೊಳೆದ್ರೂ ಕೂಡ ನಾನು ಹೋಗ್ತಾ ಇಲ್ಲ ಅಲ್ವಾ, ದಿಢೀರಂತ ಹಾಗೆ ಅಪ್ಲೈ ಮಾಡಿಕೊಂಡು ತೊಳ್ಕೊತಾ ಇದ್ದೀನಿ. ಅದೇ ನಾವು ಹೇರಿಗೆ ಅಪ್ಲೈ ಮಾಡಿ ಒಂದು 3 ಅವರ್ 4 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದಾಗ ರಿಸಲ್ಟ್ ಪಕ್ಕ ಸಿಗತ್ತೆ. ಓಕೆನಾ, ನೋಡಿ ಎಷ್ಟೇ ಉಜ್ಜಿದ್ರೂ ಹೋಗ್ತಾ ಇಲ್ಲ, ಅದು ಅಂಟ್ಕೊಬಿಟ್ಟಿದೆ. ಉಜ್ಜಿ ಕೈ ತೊಳೆದ್ರೂ ಕೂಡ ಬ್ಲ್ಯಾಕ್ ಕಲರಲ್ಲೇ ಇದೆ ನೋಡಿ. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಅಂಟ್ಕೊಂಡಿದೆ, ಹೋಗೋದೇ ಇಲ್ಲ ಅದು. ಸೋಪ್ ಹಾಕಿದರೂ ಹೋಗ್ಬೋದು. ನಾನು ಹೇರಿಗೆ ಈಗ ಅಪ್ಲೈ ಮಾಡ್ಕೋತೀನಿ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡಬೇಕು. ವೈಟ್ ಹೇರು ಕಾಣಿಸ್ತಾ ಇದೆ ಅಂದಾಗ ಅಲ್ಲೇ ನಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಇದೆ ಅಲ್ಲಿ ಅಪ್ಲೈ ಮಾಡಿಕೊಂಡು ಒಂದು 3 ಅವರು ಹೀಗೆ ಬಿಡ್ಬೋದು, 4 ಅವರು ಕೂಡ ಬಿಡ್ಬೋದು. ಬಿಟ್ಟು ಚೆನ್ನಾಗಿ ಶಾಂಪೂ ಸೋಪು ಯಾವ್ದು ಬೇಕಾದರೂ ಹಾಕ್ಕೊಂಡು ತೊಳ್ಕೊಬೋದು. ಎಷ್ಟೇ ಉಜ್ಜಿ ತೊಳೆದ್ರೂ ಕೂಡ ಏನೂ ಆಗಲ್ಲ. ನೋಡಿ ನಾನು ಈ ಕಡೆ ಅಪ್ಲೈ ಮಾಡಿಕೊಂಡೆ, ಹಾಗೆ ಈ ಕಡೆ ಹಾಗೆ ನಮ್ಮ ಫೇಸಿಗೆ ತಾಕ್ತು ಅಂತ ಬೇಜಾರು ಮಾಡ್ಕೋಬಾರ್ದು. ಓಕೆನಾ, ನಮ್ಮ ಫೇಸಿಗೂ ಗ್ಲೋ ಬರುತ್ತೆ. ಏನು ಇದರಲ್ಲಿ ಹಾಕಿರೋದು ಒಳ್ಳೆಯದೇ ಅಲ್ವಾ, ಮೆಂತ್ಯ ಕಾಳು ಮತ್ತು ಕರಿಬೇವಿನ ಎಲೆ, ಎರಡೂ ಕೂಡ ನಮ್ಮ ಫೇಸಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು. ಇದು ನಿಮಗೆ ವೈಟ್ ಹೇರ್ ಇದ್ದವರು ಅಂತ ಅಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಹೇರ್ ಗ್ರೋತ್ ಆಗುತ್ತೆ,
ಶೈನಿಂಗ್ ಬರುತ್ತೆ, ಲುಕ್ಕಾಗಿ ಕಾಣುತ್ತೆ. ನಾವು ಹೊರಗಡೆದು ಪ್ರಾಡಕ್ಟ್ ತರ್ತೀವಿ, ಎಷ್ಟೆಲ್ಲ ದುಡ್ಡು ಕೊಟ್ಟು ತರ್ತೀವಿ ಅಲ್ವಾ, ಅಪ್ಲೈ ಮಾಡ್ಕೋತೀವಿ, ಅದು ಒಂದು ತಿಂಗಳೇ ಇರುತ್ತೆ. ನಂತರ ಏನಾಗುತ್ತೆ, ಇದ್ದ ಹೇರೆಲ್ಲ ವೈಟ್ ಆಗ್ತಾ ಬರುತ್ತೆ. ಮತ್ತೆ ರಿಟರ್ನ್ ಅದೇ ರೀತಿ ಅಪ್ಲೈ ಮಾಡಬೇಕು. ಹಾಗೆ ಮಾಡ್ತಾ ಬಂದರೆ ಇದ್ದ ತಲೆಯಲ್ಲಿರುವಂತಹ ಎಲ್ಲ ಹೇರು ಕೂಡ ವೈಟ್ ಆಗಿಬಿಡತ್ತೆ. ಆದರೆ ನಾವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಒಂದು ವಾರ ನಮಗೆ ಹೇರು ಒಂದು ಪ್ರಾಬ್ಲಮ್ ಇರಲ್ಲ. ಬ್ಲ್ಯಾಕಾಗಿ ಇರುತ್ತೆ, ಹೇರು ಗ್ರೋತ್ ಆಗುತ್ತೆ. ನಂತರ ಇನ್ನೊಂದು ವಾರ ಬಿಟ್ಟು ಅಥವಾ 4 ದಿನ ಬಿಟ್ಟು ಮತ್ತೇನಾದರೂ ಹೀಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಕೈಗೂ ಕೂಡ ಅಂಟ್ಕೊಂಡಿದೆ. ಇದು ನಾನು 3 ಅವರ್ ಬಿಟ್ಟು ತೋರಿಸ್ತೀನಿ, ಓಕೆನಾ? ಹೇಗಾಗಿದೆ ನನ್ನ ಹೇರು ಅಂತ ನೋಡೇ ಬಿಡೋಣ. ನೀವು ಕೂಡ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ, 4 ದಿನಕ್ಕೆ ಮಾಡಿ, ಓಕೆನಾ? 4 ದಿನಕ್ಕೆ ನೀವು ಮಾಡ್ತಾ ಬಂದರೆ ನಿಮ್ಮ ಹೇರು ಎಷ್ಟೇ ವೈಟ್ ಇರಲಿ, ಆ ವೈಟ್ ಹೇರ್ ಕಾಣಲ್ಲ. ಸ್ವಲ್ಪ ಕಂದು ಕಲರ್ ಅಂದರೆ ಬ್ರೌನ್ ಕಲರಲ್ಲಿ, ಗೋಲ್ಡನ್ ಕಲರಲ್ಲಿ ಈ ರೀತಿಲಿ ಕಾಣ್ತಾ ಬರುತ್ತೆ. ಕ್ರಮೇಣ ಅದು ನಿಮಗೆ ವೈಟ್ ಹೇರು ಕಾಣೋದೇ ಇಲ್ಲ. ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಏನು ಗೊತ್ತಾ, ಒಂದು ರೀತಿ ಹೇರು ತುಂಬ ಸ್ಮೂತ್ ಆಗುತ್ತೆ, ಗಟ್ಟಿ ಹೇರ್ ಆಗುತ್ತೆ. ಹೇರಿನ ಬುಡ ಕೂಡ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಬೆನಿಫಿಟ್ಸ್ ಅಂತೂ ಇದೆ, ಓಕೆನಾ? ಅದು ನಾವು ಈ ರೀತಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ನಮಗೆ ಅನುಭವ ಆಗಬೇಕು. ಅದು ಏನು ಅಂತ ರಿಸಲ್ಟ್ ಒಂದು ಸಲ ಟ್ರೈ ಮಾಡಬೇಕು, ಗೊತ್ತಾಗತ್ತೆ. ಒಂದು ಸಲ ಅಲ್ಲ, 2 ಸಲ ಮಾಡಿ ನೀವು, ನಿಮ್ಗೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ಬನ್ನಿ ನೋಡ್ಕೊಬರೋಣ ಈಗ ಯಾವ ರಿಸಲ್ಟ್ ಬಂದಿದೆ ಅಂತ. 3 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿರೋದು. ಇದು ಸೋಪು ಹಾಕಿ ತೊಳ್ಕೊಂಡಿರೋದು, ಓಕೆನಾ? ಹಾಗೆಯೇ ತೊಳ್ಕೊಂಡಿರೋದಲ್ಲ, ಸೋಪ್ ಹಾಕಿ ತೊಳೆದಿರೋದು. ಯಾವುದೇ ಶಾಂಪು ಕೂಡ ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ಮುಂಭಾಗಕ್ಕಷ್ಟೇ ಅಪ್ಲೈ ಮಾಡ್ಕೊಂಡಿರೋದು ಅಲ್ವಾ. ನೋಡಿ ಎಷ್ಟು ಅಂದರೆ ವೈಟ್ ಇತ್ತಲ್ವ, ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ. ಅಂದರೆ ಗೋಲ್ಡನ್ ಕಲರು ಆ ರೀತಿ ಕಲರಲ್ಲಿ ಕಾಣ್ತಾ ಇದೆ. ನಾನು ಇನ್ನೊಂದು ವಾರ ಅಂದರೆ 4 ದಿನ ಬಿಟ್ಟು ಮತ್ತೆ ಅಪ್ಲೈ ಮಾಡಿದಾಗ ಮತ್ತು ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಓಕೆನಾ? ವೈಟ್ ಹೇರ್ ಅಂತೂ ಕಾಣಲ್ಲ. ದೂರಿಂದ ನೋಡಿದಾಗ್ಲಂತೂ ಒಂದು ವೈಟ್ ಹೇರ್ ಇದೆ ಅನಿಸಲ್ಲ, ಫುಲ್ ಬ್ಲ್ಯಾಕ್ ಹೇರ್ ಇದೆ ಅನಿಸುತ್ತೆ. ನಾವೇನಾದರೂ ಹೀಗೆಲ್ಲ ನೋಡಿದಾಗ ಸ್ವಲ್ಪ ಕಲರು ಗೋಲ್ಡನ್ ಕಲರಲ್ಲಿ ಕಾಣುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಓಕೆನಾ? ಒಂದಿನ ಕಾಯಬೇಕು, ಏನೂ ಇಲ್ಲ. ನೀವು ಸೋಪ್ ಆದರೂ ಹಾಕ್ಬೋದು, ಶಾಂಪು ಆದರೂ ಹಾಕ್ಬೋದು. ಎಷ್ಟೇ ಉಜ್ಜಿ ತೊಳೆದ್ರೂ ಕೂಡ ನಿಮ್ಮ ಹೇರು ಬ್ಲ್ಯಾಕ್ ಆಗಿ ಕಾಣುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನನಗೆ ಎಷ್ಟೋ ಜನ ಕಾಮೆಂಟ್ ಮಾಡಿದ್ದಾರೆ, ವೈಟ್ ಹೇರು ಬ್ಲ್ಯಾಕ್ ಹೇರ್ ಆಗಿಲ್ಲ ಅಂತ. ಒಂದೇ ಸಲ ಅಂತೂ ರಿಸಲ್ಟ್ ಬರಲ್ಲ. ಮತ್ತೊಮ್ಮೆ ನೀವು 4 ದಿನ ಬಿಟ್ಟು ನಾನು ಹೇಳುವಂತಹ ರೆಮಿಡಿಯನ್ನು ಮತ್ತೆ ಟ್ರೈ ಮಾಡಿ. ವೈಟ್ ಇರೋ ಹೇರು ಎಷ್ಟೇ ವೈಟ್ ಇರಲಿ, ಅದು ಗೋಲ್ಡನ್ ಕಲರಲ್ಲಿ ಬರುತ್ತೆ. ನಂತರ ಅದು ಸ್ವಲ್ಪ ಕಲರು ಅಂದರೆ ಬ್ಲ್ಯಾಕ್ ಕಲರ್ ಆಗಿ ಬರುತ್ತೆ. ಮತ್ತೊಂದು 4 ದಿನ ಬಿಟ್ಟಾಗ ಅಪ್ಲೈ ಮಾಡಿದಾಗ ಮತ್ತು ಹಾಗೆ ಮಾಡ್ತಾ ಬಂದಾಗ ಅದು ಕ್ರಮೇಣವಾಗಿ ಬ್ಲ್ಯಾಕ್ ಹೇರ್ ಆಗುತ್ತೆ. ನಮ್ಗೆ ಗೋಲ್ಡನ್ ಕಲರ್ ಬಂದರೂ ಕೂಡ ದೂರಿಂದ ನೋಡಿದಾಗ ಅದು ನಮಗೆ ಬ್ಲ್ಯಾಕ್ ಹೇರಾಗೆ ಕಾಣುತ್ತೆ. ವೈಟ್ ಹೇರ್ ಆಗೋದು ತಪ್ಪಿಸುತ್ತೆ, ಓಕೆನಾ? ನಮಗೆ ಯಾವುದೇ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ ಬೇಡವೇ ಬೇಡ. ಈ ರೀತಿ ಹೋಮ್ ಮೇಡ್ ನಾವು ಯೂಸ್ ಮಾಡ್ತಾ ಬಂದರೆ ನಾವು ಕೂಡ ಚೆನ್ನಾಗಿರ್ತೀವಿ. ನಮ್ಮ ಹೇರು ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಷ್ಟು ವೈಟ್ ಹೇರ್ ಆಗೋದು ತಡೆಗಟ್ಟುತ್ತೆ ಅಲ್ವಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದಾಗ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.